ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಅವರ ಒಂದು ರಹಸ್ಯ ಭಾವನೆಗಳು ಏನಿದೆ, ನಿಮಗೆ ಹೇಳ್ಕೊಳಕ್ ಆಗದೆ ಇರುವಂತಹ ಒಂದು ಮಾತುಗಳು ಏನಿದೆ, ಅವರು ಕಳ್ಸೋಕ್ಕಾಗದೇ ಇರುವಂತಹ ಮೆಸೇಜಸ್ ನಿಮಗೋಸ್ಕರ ಏನಿದೆ, ಸೀಕ್ರೆಟ್ ನೋಟ್ಸ್, ಸೀಕ್ರೆಟ್ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ನಿಮ್ಮ ಮುಂದೆನೇ ಇವತ್ತು ಶಫಲ್ ಮಾಡೋಣ. Oh, so much notes. ಓಕೆ, ಸೋ ಮಚ್ ಮೆಸೇಜಸ್. ತುಂಬ ಮೆಸೇಜ್ಗಳು ಸಿಕ್ಕಿದೆ ನಮಗೆ, ಇಷ್ಟು ಲವ್ ನೋಟ್ಸ್ ಸಿಕ್ಕಿದೆ. ಒಂದೊಂದಾಗಿ ನೋಡೋಣ. ಅವರ ಒಂದು ಸೀಕ್ರೆಟ್ ಮೆಸೇಜಸ್ ಏನಿದೆ, ಅವ್ರು ನಿಮಗೆಲ್ಲ ಏನೆಲ್ಲ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಮೆಸೇಜ್ ನಿಮಗಾಗಿ, ಐ ಆಮ್ ಕನ್ಫ್ಯೂಸ್ಡ್, ಓಲ್ಡ್ ಲವ್ ಆರ್ ನ್ಯೂ ಲವ್. ಓಕೆ, ಹಳೆ ಪ್ರೀತಿ ಹೊಸ ಪ್ರೀತಿ ಅಂತ ನನಗೆ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಐ ಲೈಕ್ ಯು ವೆರಿ ಮಚ್, ನನಗೆ ನೀನು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್ ಫೀಲಿಂಗ್ ವೆಲ್. ಓಕೆ, ಸೊ ದಿಸ್ ಪರ್ಸನ್ ಈಸ್ ನಾಟ್ ಫೀಲಿಂಗ್ ವೆಲ್ ಅಂತಿದ್ದಾರೆ. ಇವರಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೈಟ್ ಬಿ ಇವರಿಗೆ ಕೋಲ್ಡ್ ಆಗಿರಬಹುದು, ಫೀವರ್ ಆಗಿರಬಹುದು, ಅಥವಾ ನೀವು ಅವ್ರ ಲೈಫಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಮನಸ್ಸು ಸುಸ್ತಾಗಿರುವಂಥದ್ದು, ಅಥವಾ ಮನಸ್ಸಿಗೆ ಹುಷಾರ್ ಇಲ್ಲ ಅಂತ ಇಲ್ಲಿ ತಗೋಬಹುದು. ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಓಕೆ, ಯಾರು ಒನ್ ಸೈಡೆಡ್ ಇದ್ದೀರಾ, ಯಾರು ಫ್ರೆಂಡ್ಸ್ ಇದ್ದೀರಾ, ಯಾರು ನಿಮ್ಮ ವ್ಯಕ್ತಿ ನಿಮಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ, ಅಥವಾ ನಿಮಗೆ ಅವ್ರ ಮೇಲೆ ಫೀಲಿಂಗ್ಸ್ ಇದೆಯಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದರೆ ಅವರು ನಿಮಗೆ ಫೀಲಿಂಗ್ಸ್ನ ಶೇರ್ ಮಾಡಬೇಕು. ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ಉತ್ಸಾಹದಲ್ಲಿದ್ದೀನಿ ನಾನು ನನ್ನ ಫೀಲಿಂಗ್ಸ್ನ ನಿಮಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಯು ಮೇಕ್ ಮೀ ಸೋ ಹ್ಯಾಪಿ. ಓಕೆ, ನೀನು ನನ್ನನ್ನು ತುಂಬ ಖುಷಿಯಾಗಿ ಇಟ್ಕೊಳ್ತೀಯ, ನೀನು ಇದ್ರೆ ನಾನು ಖುಷಿಯಾಗಿರ್ತೀನಿ, ನೀನೇ ನನ್ನ ಖುಷಿ, ನೀನೇ ನನ್ನ ಸಂತೋಷ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಐ ವಾಂಟ್ ಯು ಸೋ ಬ್ಯಾಡ್ಲಿ ಇನ್ ಮೈ ಲೈಫ್ ಬಟ್ ಐ ಡೋಂಟ್ ನೋ ಹೌ ಟು ಟೆಲ್ ಯು ದಿಸ್. ಓಕೆ, ನನಗೆ ನೀನು ನನ್ನ ಲೈಫಲ್ಲಿ ಬೇಕು, ಬಟ್ ಇದನ್ನು ಯಾವ ರೀತಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಐ ವಿಲ್ ಕಮ್ ಬ್ಯಾಕ್ ವೆನ್ ಐ ಆಮ್ ರೆಡಿ. ಓಕೆ, ನಾನು ಯಾವಾಗ ರೆಡಿ ಆಗಿರ್ತೀನಿ ಆವಾಗ ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿ ನೋ ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು, ಅಥವಾ ಸಪ್ರೇಷನಲ್ಲಿ ನೀವು ಇದ್ದೀರಾ, ಈ ಒಂದು ವ್ಯಕ್ತಿ ವಾಪಸ್ ಬರಬೇಕು, ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ತುಂಬ ದೂರದಲ್ಲಿದ್ದೀರಾ, ಬರೀ ವಿಡಿಯೋ ಕಾಲಲ್ಲಿ ಅಥವಾ ಯಾವಾಗಾದರೂ ಕಾಲ್ ಮೆಸೇಜಸಲ್ಲೇ ನಿಮ್ಮ ಒಂದು ಕನೆಕ್ಟಿವಿಟಿ ಇದೆ. ಬಟ್ ಸ್ಟಿಲ್ ಈ ವ್ಯಕ್ತಿ ನಿಮಗೆ ಬೇಕು ಅಂತ ಅನ್ನಿಸ್ತಾ ಇದೆ, ಅಥವಾ ನಿಮ್ಮ ಜೊತೆ ಇರಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೂ ಸಹ ಈ ವ್ಯಕ್ತಿಯ ಸಿಚುವೇಶನ್ ನಿಮ್ಮವರೆಗೂ ಬರೋದಕ್ಕೆ ಅಷ್ಟು ಸರಿಗಿಲ್ಲ. ಬಟ್ ಎಲ್ಲವನ್ನೂ ನಾನು ಸರಿ ಮಾಡಿಕೊಂಡು ನಾನು ಯಾವಾಗ ನಿನ್ನನ್ನು ಫೇಸ್ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಬರುತ್ತೋ ಆವಾಗ ನಾನು ಬರ್ತೀನಿ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಮೈಟ್ ಬಿ ನಿಮ್ಮ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಿಮ್ಮ ಮಧ್ಯೆ ಒಂದು ಜಗಳಗಳಾಗಿದೆ, ಇದರಿಂದಾಗಿ ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಆಗಿರುವಂಥದ್ದು ಇದೆ. ಸೊ ನಿನ್ನನ್ನು ಫೇಸ್ ಮಾಡೋಷ್ಟು ಶಕ್ತಿ ನನಗೆ ಬಂದಾಗ, ಅಥವಾ ನಾನು ಫಿನಾನ್ಷಿಯಲಿ ಸ್ಟೆಬಿಲಿಟಿ ಅಂತ ತಗೊಳ್ಳಿ, ಅಥವಾ ಕೆರಿಯರ್ ಗ್ರೋತ್ ಅಂತ ತಗೊಳ್ಳಿ, ಈ ರೀತಿ, ಬಿಕಾಸ್ ದ ಸಿಚುವೇಶನ್ ಏನಾದರೂ ಇರಬಹುದು, ಬಟ್ ನಿಮ್ಮನ್ನು ಫೇಸ್ ಮಾಡೋದಕ್ಕಾಗಲಿ ಅಥವಾ ನಿಮ್ಮ ಫ್ಯಾಮಿಲಿನ ಫೇಸ್ ಮಾಡೋದಕ್ಕೆ ಅವರು ಒಂದು ಸ್ಟೆಬಿಲಿಟಿ ಅನ್ನೋದನ್ನು ಪಡ್ಕೋಬೇಕಲ್ವಾ. ಸೊ ಅದಕ್ಕೆ ಅವ್ರು ರೆಡಿ ಆಗಬೇಕಲ್ವಾ. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು, ನಾನು ರೆಡಿ ಆಗಿಬಿಟ್ಟು ಬರ್ತೀನಿ. ಯು ಆರ್ ಸೋ ಹ್ಯಾಂಡ್ಸಮ್ ಆರ್ ಬ್ಯೂಟಿಫುಲ್ ಅಂತ ತಗೊಳ್ಳಿ. ಐ ನೀಡ್ ಯು ಟು ಹೆಲ್ಪ್ ಮೀ. ಓಕೆ, ಸೊ ಇವ್ರಿಗೆ ನಿಮ್ಮ ಜೊತೆ ಮಾತಾಡೋದಕ್ಕಾಗಲಿ ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕಾಗಲಿ,
ಅವರ ಒಂದು ಕಂಪ್ಯಾನಿಯನ್ ಆಗಿ ಮಾಡ್ಕೊಳ್ಳೋದಕ್ಕೆ ಅಥವಾ ಕಂಪ್ಲೀಟ್ ಆಗಿ ಅವರ ಲೈಫಿಗೆ ಬರೋದಕ್ಕೆ ನಿಮಗೆ ಇನ್ನೂ ಟೈಮ್ ಇದೆ. ಆ್ಯಂಡ್ ಆ ಒಂದು ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ನಿನ್ನ ಸಹಾಯನೂ ಅಷ್ಟೇ ಮುಖ್ಯ, ನಿನ್ನ ಕೋಆಪ್ರೇಷನ್ಸ್ ಕೂಡ ಅಷ್ಟೇ ಮುಖ್ಯ. ನೀನು ಕೂಡ ನಿನ್ನ ಕೆರಿಯರ್ ಕಡೆ ಫೋಕಸ್ ಮಾಡು. ಆ್ಯಂಡ್ ಇಬ್ರು ಬೆಳೆಯೋಣ, ಇಬ್ರು ಜೊತೆಗಿರೋಣ, ಇಬ್ರು ಫೇಸ್ ಮಾಡೋಣ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಗಿವ್ ಮಿ ಸಮ್ ಟೈಮ್ ಟು ಥಿಂಕ್. ಓಕೆ, ಸೊ ಇನ್ನೂ ಥಿಂಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅಥವಾ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ನೀವಿಬ್ಬರು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಯು ಗೈಸ್ ಲೈಕ್ ಏನೋ ಒಂದು ಸಿಚುವೇಶನಲ್ಲಿ ಸ್ಟಕ್ ಆಗಿದ್ದೀರಾ ಅಂತ ಹೇಳ್ಬಹುದು. ಯಾವುದೋ ಒಂದು ವಿಚಾರ ನಿಮ್ಮಿಬ್ಬರನ್ನ ಬಾದರ್ ಮಾಡ್ತಾ ಇದೆ, ತಲೆ ಕೆಡಿಸ್ತಾ ಇದೆ ಅಂತ ಹೇಳಬಹುದು. ಮೈಟ್ ಬಿ ಇಲ್ಲಿ ಇಂಟರ್ಕ್ಯಾಸ್ಟ್ ಇರುವಂಥದ್ದು, ಅಥವಾ ಫಿನಾನ್ಷಿಯಲಿ ಇಬ್ಬರದು ಒಂದು ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು, ಅಥವಾ ಯಾವುದೋ ಒಂದು ದೊಡ್ಡ ಸ್ಟೆಪ್ನ ನೀವು ತಗೊಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ರೀಕನ್ಸಿಡರ್ ಮಾಡೋದಕ್ಕೆ, ಥಿಂಕ್ ಮಾಡೋದಕ್ಕೆ ಈ ಒಂದು ವ್ಯಕ್ತಿ ಟೈಮ್ ಬೇಕು ಅಂತಿದ್ದಾರೆ. ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಸಮ್ಟೈಮ್ಸ್ ನಿಮ್ಗೆ ಏನಾದರೂ ಡೌಟ್ಫುಲ್ ಇದ್ದರೆ, ಅಥವಾ ಈ ಒಂದು ವ್ಯಕ್ತಿನ ಇಷ್ಟಪಡ್ತಾರಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ, ಡೆಫಿನೆಟ್ಲಿ ಈ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. ಯಾವಾಗ್ಲೂ ನಿನ್ನ ಅಷ್ಟೇ ಇಷ್ಟಪಡ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಅಗೇನ್, ಐ ಲವ್ ಯು ಸೋ ಮಚ್, ಯು ಆರ್ ಮೈ ಹೋಲ್ ವರ್ಲ್ಡ್, ಐ ವಿಲ್ ಆಲ್ವೇಸ್ ಲವ್ ಯು. ಓಕೆ, ನಾನು ಯಾವಾಗಲೂ ನೀನು ಇಷ್ಟೇ ಪ್ರೀತಿ ಮಾಡ್ತೀನಿ, ಮುಂಚೆ ಎಷ್ಟು ಪ್ರೀತಿ ಮಾಡ್ತಿದ್ನೋ ಅಷ್ಟೇ ಪ್ರೀತಿ ಮಾಡ್ತೀನಿ, ನೀನು ನನ್ನ ಪ್ರಪಂಚ, ನಾನು ನಿನ್ನ ಯಾವಾಗಲೂ ಪ್ರೀತಿ ಮಾಡ್ತೀನಿ, ಲೈಫ್ ಲಾಂಗ್ ಪ್ರೀತಿ ಮಾಡ್ತೀನಿ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಯು ಆರ್ ಮೈ ಲಾಸ್ಟ್ ಥಾಟ್ ಎವ್ರಿ ನೈಟ್. ರಾತ್ರಿ ಮಲ್ಗೋಕ್ಕೂ ಮುಂಚೆ ಲಾಸ್ಟಲ್ಲಿ ನೆನಪಾಗೋದೇ ನೀನು ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ. ಅಗೇನ್, ಯು ಆರ್ ಮೈ ಫಸ್ಟ್ ಥಾಟ್ ಎವ್ರಿ ಮಾರ್ನಿಂಗ್. ಓಕೆ, ವಾವ್. ಸೊ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ನೆನಪಾಗುತ್ತೆ, ಆಮೇಲೆ ಸಂಜೆ ಮಲಗೋಕ್ಕೂ ಮುಂಚೆ ರಾತ್ರಿ ನಿಮ್ಮ ನೆನಪು ಆಗೇ ಮಲ್ಕೊಳ್ತಾರೆ. ಅಂದರೆ ಎದ್ದ ತಕ್ಷಣ ನಿಮ್ಮ ನೆನಪಿಂದ ಅವರ ಡೇ ಸ್ಟಾರ್ಟ್ ಆಗೋದು, ಅವರ ಡೇ ಎಂಡ್ ಆಗೋದು ನಿಮ್ಮ ನೆನಪಿಂದ, ಅಥವಾ ನಿಮ್ಮ ಕಾಲಿಂದ, ನಿಮ್ಮ ಒಂದು ಮೆಸೇಜಿಂದ ಅಂತ ಹೇಳ್ತಾ ಇದ್ದಾರೆ ಕಾಂಟ್ಯಾಕ್ಟಲ್ಲಿ ಇರೋರು. ಮೈ ಆ್ಯಂಗರ್ ಮೆಲ್ಟ್ಸ್ ವೆನ್ ಐ ಸಿ ಯು. ನನ್ನ ಕೋಪ ಕರಗಿ ಹೋಗುತ್ತೆ ನಿನ್ನನ್ನು ನಾನು ನೋಡಿದಾಗ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಟ್ರಸ್ಟ್ ಮೀ. ಓಕೆ, ಟ್ರಸ್ಟ್ ಇಶ್ಯೂಸ್ ಇದೆ, ಸೊ ಟ್ರಸ್ಟ್ ಮೀ ಅಂತ ಬರ್ತಾ ಇದೆ. ನೀಡ್ ಯು ನೌ. ಓಕೆ, ನೀನು ನನಗೀಗ ಬೇಕು ಅಂತ ಈ ಒಂದು ವ್ಯಕ್ತಿ ಅಂತಿದ್ದಾರೆ. ಓಹ್, don't cheat on me. Okay. What I feel for you is so pure and perfect. Okay. ಸೊ ನನ್ನನ್ನು ನಂಬು, ನನಗೆ ನಿನ್ನ ಅವಶ್ಯಕತೆ ತುಂಬ ಇದೆ, ನನಗೆ ನೀನು ಬೇಕು ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೀನು ಬಿಟ್ಟು ನಾನು ಇರೋದಕ್ಕಾಗೋದಿಲ್ಲ, ನನಗೆ ಈಗಲೇ ನಿನ್ನ ನೋಡಬೇಕು ಅನ್ನಿಸ್ತಾ ಇದೆ, ಐ ನೀಡ್ ಯು ನೌ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಡೋಂಟ್ ಚೀಟ್ ಆನ್ ಮೀ ಅಂತ ಬರ್ತಾ ಇದೆ. ಮೈಟ್ ಬಿ ಟ್ರಸ್ಟ್ ಇಶ್ಯೂಸ್ ಇರೋದ್ರಿಂದ, ಅಥವಾ ನೀವು ಅವ್ರ ಮೇಲೆ ಟ್ರಸ್ಟ್ ಇಟ್ಕೊಳ್ದೇ ಇರೋ ಕಾರಣ, ಅಥವಾ ಅವ್ರಿಗೆ ನಿಮ್ಮ ಮೇಲೆ ಟ್ರಸ್ಟ್ ಇಲ್ಲ, ಅವ್ರಿಗೆ ನಿಮ್ಮ ನಂಬಿಕೆ ಕಳ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ, ಎಲ್ಲಿ ನೀವು ಅವ್ರನ್ನ ಬಿಟ್ಟು ಹೋಗ್ತೀರಾ ಅನ್ನೋ ಕಾರಣಕ್ಕೆ, ನನಗೆ ನೀನು ಮೋಸ ಮಾಡಿ ಹೋಗಬೇಡ, ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ನಾನು ನಿನ್ನ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದೀನಿ ಅದು ಪ್ಯೂರ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ನಿನ್ನ ಬಗ್ಗೆ ನಾನು ಯಾವತ್ತೂ ಕೆಟ್ಟ ದೃಷ್ಟಿಯಲ್ಲಿ ನೋಡೋಕ್ಕಾಗೋದಿಲ್ಲ, ನಿನ್ನ ಬಗ್ಗೆ ಯಾವತ್ತೂ ನಾನು ನೆಗೆಟಿವ್ ಆಗಿ ಮಾತಾಡೋದಕ್ಕಾಗೋದಿಲ್ಲ. ನನ್ನ ಥಾಟ್ಸ್, ನನ್ನ ಫೀಲಿಂಗ್ಸ್ ನಿನ್ನ ಬಗ್ಗೆ ಪ್ಯೂರ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಯು ಆರ್ ಮೈ ಸೋಲ್ಮೇಟ್ ಅನ್ನೋ ಥರ ಈ ಒಂದು ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಯುವರ್ ಸೈಲೆನ್ಸ್ ಈಸ್ ಕಿಲ್ಲಿಂಗ್ ಮೀ, ಪ್ಲೀಸ್ ಬ್ರೇಕ್ ಯುವರ್ ಸೈಲೆನ್ಸ್. ಓಕೆ, ನಿನ್ನ ಒಂದು ಸೈಲೆನ್ಸ್ ಏನಿದೆ ಅದು ನನಗೆ ಕಾಡ್ತಾ ಇದೆ, ನಿನ್ನ ಸೈಲೆನ್ಸ್ ನನಗೆ ತುಂಬ ಕಾಡ್ತಾ ಇದೆ. ಸೊ ಮಾತಾಡು, ನನ್ನ ಇಗ್ನೋರ್ ಮಾಡಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಐ ಲವ್ ಯು ಟ್ರೂಲಿ, ಮ್ಯಾಡ್ಲಿ, ಡೀಪ್ಲಿ. ಓಕೆ, ಸೊ ನನಗೆ ನೀನಂದರೆ ತುಂಬ ಇಷ್ಟ, ನಿನ್ನ ಟ್ರೂ ಆಗಿ ಪ್ರೀತಿಸ್ತೀನಿ, ಆ್ಯಂಡ್ ಡೀಪ್ಲಿ ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಈ ಒಂದು ವ್ಯಕ್ತಿ ಅಂತ ಇದ್ದಾರೆ. ಐ ಪ್ರಾಮಿಸ್ ಟು ಲವ್ ಯು ಫಾರ್ ಎವರ್. ನಿನ್ನ ಲೈಫ್ ಲಾಂಗ್ ಪ್ರೀತಿ ಮಾಡೋದಕ್ಕೆ ಪ್ರಾಮಿಸ್ ಮಾಡ್ತೀನಿ, ನಿನಗೆ ಮಾತು ಕೊಡ್ತಾ ಇದ್ದೀನಿ ದಟ್ ಈಗ ಎಷ್ಟು ಪ್ರೀತಿಸ್ತಾ ಇದ್ದೀನೋ ಅಷ್ಟೇ ನಾನು ಇರೋವರೆಗೂ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ನೀಡ್ ಯು ಫಾರ್ ಎವರ್. ಓಕೆ,
ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಆ್ಯಂಡ್ ಯಾವಾಗಲೂ ನೀವು ಅವ್ರ ಲೈಫಲ್ಲಿ ಇರಲೇಬೇಕು ಅಂತ ಈ ಒಂದು ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ ಆ್ಯಂಡ್ ಬೇಕೇ ಬೇಕು ಅಂತಲೂ ಈ ಒಂದು ವ್ಯಕ್ತಿಯ ಒಂದು ಮನಸ್ಥಿತಿ ಇದೆ ಆ್ಯಂಡ್ ಮಿಸ್ಸಿಂಗ್ ಎನರ್ಜೀಸ್ ಇದೆ, ಕಳ್ಕೊಳ್ಳೋ ಭಯ ಇದೆ ಆ್ಯಂಡ್ ಅದೇ ಸೇಮ್ ಇದರಲ್ಲಿ ಸ್ಟಕ್ ಎನರ್ಜೀಸ್ ಕೂಡ ಇದೆ ಆ್ಯಂಡ್ ಅವರ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ, ಅವರ ಒಂದು ಸ್ಟಕ್ ಏನಿದೆ, ಆ ಒಂದು ಝೋನ್ ಏನಿದೆ, ಅವರ ಒಂದು ಭಯ ಏನಿದೆ ಅದನ್ನು ಅವ್ರು ಫೈಂಡ್ ಔಟ್ ಮಾಡಿ ಅದರಿಂದ ಹೊರಗೆ ಬಂದಾಗ ಈ ಪ್ರೀತಿ ಇನ್ನೊಂದು ಹಂತನ ತಲುಪುತ್ತೆ ಅಂತ ಹೇಳಬಹುದು. ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.